ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ವಿಡಿಯೋಸ್ನ ಲೈಕ್ ಮಾಡಿ. ಹೊಸದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ನಾನು ಈ ದಿನ ಬ್ರೆಡ್ ಪಿಜ್ಜಾ ರೆಸಿಪಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ. ಮನೆಯಲ್ಲಿ ಮಕ್ಕಳಿಗೆ ಹೆಲ್ತಿಯಾಗಿ ಸ್ನ್ಯಾಕ್ ರೆಸಿಪಿ ಏನಾರ ಮಾಡಿಕೊಡಬೇಕು ಅಂದಾಗ ಈ ರೀತಿ ಬ್ರೆಡ್ ಪಿಜ್ಜಾನ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅಂತಲ್ಲ, ದೊಡ್ಡವರು ಸಹ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬ್ರೆಡ್ ಪಿಜ್ಜಾ. ಬನ್ನಿ ಬ್ರೆಡ್ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಕಡಾಯಿಗೆ ಗ್ಯಾಸ್ ಹಚ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೇನೆ. ನಾನಿಲ್ಲಿ 1 ಮೀಡಿಯಮ್ ಗಾತ್ರದ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಕಡಾಯಿಗೆ ಹಾಕ್ಕೊಳ್ತೇನೆ. ಹಾಗೆಯೇ ಅದೇ ಕಡಾಯಿಗೆ 1 ಕ್ಯಾಪ್ಸಿಕಮ್ ನೋಡ್ಬೋದು, ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೇನೆ. ಅದನ್ನು 1 ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1 ಟೊಮೊಟೊನ ಅದೇ ಸೈಜಿಗೆ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ. ನಾನಿಲ್ಲಿ 1/4 ಕಪ್ಪಷ್ಟು ಸ್ವೀಟ್ ಕಾರ್ನ್ ತಗೊಂಡಿದ್ದೇನೆ. ಇದು ಬೇಯಿಸ್ಕೊಂಡಿಲ್ಲ, ಹಾಗೆಯೇ ಹಾಕ್ಕೊಳ್ತಾ ಇದ್ದೇನೆ. ನೋಡಿ 4 ಥರದ ವೆಜಿಟೇಬಲ್ಸ್ನ ಹಾಕ್ಕೊಂಡಿದ್ದೇನೆ. ನಿಮಗೆ ಬೇಕಾದಲ್ಲಿ ಎಲೆಕೋಸು ಅವೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಒಂದು ಅರ್ಧದಷ್ಟು ಬೇಯೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಹಸಿವೆ ಕೊಟ್ವಿ ಅಂದರೆ ತಿನ್ನೋಲ್ಲ. ಹಾಗಾಗಿ ಈ ರೀತಿ ಅರ್ಧ ಬೇಯಿಸ್ಕೊಂಡು ಕೊಟ್ವಿ ಅಂದರೆ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ಹಾಗೆ ನಾನಿಲ್ಲಿ ಪಿಜ್ಜಾಗೆ ಹಾಕುವಂಥ ಆರಿಗಾನೋನ ತಗೊಂಡಿದ್ದೇನೆ. ಇದನ್ನು ಒಂದು ಚಿಕ್ಕ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಇದು ಇಲ್ಲ ಅಂದಲ್ಲಿ ನಿಮಗೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದಲ್ಲಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಅದನ್ನು ಒಂದು ಚಿಕ್ಕ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಖಾರಕ್ಕೇ, ಮಕ್ಕಳು ತಿನ್ನೋದ್ರಿಂದ ಖಾರ ನೋಡಿ ಆ್ಯಡ್ ಮಾಡ್ಕೊಳ್ಬೋದು. ಚಿಲ್ಲಿ ಫ್ಲೇಕ್ಸ್ ಹಾಕಿ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ತಣ್ಣಗಾಗಲಿ. ನಾನಿಲ್ಲಿ ಒಂದು 6 ಬ್ರೆಡ್ ಸ್ಲೈಸ್ನ ತಗೊಂಡಿದ್ದೇನೆ. ಈಗ ಇದಕ್ಕೆ ನಾನಿಲ್ಲಿ ಪಿಜ್ಜಾ ಸಾಸ್ನ ತಗೊಂಡಿದ್ದೇನೆ. ಪಿಜ್ಜಾ ಸಾಸ್ ಇಲ್ಲ ಅಂದಲ್ಲಿ ಟೊಮೊಟೊ ಸಾಸ್ ಆದರೂ ನಾವು ಯೂಸ್ ಮಾಡ್ಕೊಳ್ಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಪಿಜ್ಜಾ ಸಾಸ್ನ ಬ್ರೆಡ್ ಮೇಲೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಚಿಲ್ಲಿ ಸಾಸ್ನ ತಗೊಂಡಿದ್ದೇನೆ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಸಾಸ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಬೇಯಿಸ್ಕೊಂಡಿರೋಂಥ ತರಕಾರಿನ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟನ್ನು ಈ ರೀತಿ ಬ್ರೆಡ್ ಮೇಲೆ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಹಾಕ್ಕೊಂಡು ಇದಕ್ಕೆ ಮೊಜ್ರೆಲ್ಲಾ ಚೀಸ್ನ ತಗೊಂಡಿದ್ದೇನೆ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಚೀಸ್ನ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಇಷ್ಟ ಆದಲ್ಲಿ ಜಾಸ್ತಿನಾದರೂ ಇದನ್ನು ಹಾಕ್ಕೊಳ್ಬೋದು. ಕ್ರೀಮಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಆರಿಗಾನೋನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ತೇನೆ. ಗ್ಯಾಸ್ ಮೇಲೆ ತವ ಇಕ್ಕಿದ್ದೆ, ತವ ಬಿಸಿಯಾಗಿದೆ. ಇದಕ್ಕೆ 1/4 ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಬೆಣ್ಣೆನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿ ಇದರ ಮೇಲೆ ಬ್ರೆಡ್ ಪಿಜ್ಜಾನ ಈ ರೀತಿ ಇಟ್ಕೊಳ್ತೇನೆ. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು 1-2 ನಿಮಿಷ. ಅದು ಬೇಯೋ ಅಷ್ಟೊತ್ತಿಗೆ ನಾನಿಲ್ಲಿ ಇನ್ನೊಂದು ಬ್ರೆಡ್ ಸ್ಲೈಸ್ನ ರೆಡಿ ಮಾಡ್ಕೊಳ್ತೇನೆ. ಮೊದಲಿಗೆ ಪಿಜ್ಜಾ ಸಾಸ್ ಹಾಕಿ ಹಾಗೆಯೇ
ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಕೊಳ್ತೇನೆ. ಇದ್ರ ಮೇಲೆ ಬೇಯಿಸಿರೋಂಥ ತರಕಾರಿನ ಹಾಕ್ಕೊಳ್ಳೋಣ. ನಾವು ತರಕಾರಿನ ಹಸಿ ತರಕಾರಿನೇ ಈ ರೀತಿ ಬ್ರೆಡ್ ಸ್ಲೈಸ್ ಮೇಲೆ ಹಾಕಿ ಡೈರೆಕ್ಟಾಗಿ ತವ ಮೇಲೆ ಬೇಯಿಸ್ಕೊಳ್ಬೋದು. ಆದರೆ ತರಕಾರಿ ಹೆಚ್ಚಾಗಿ ಬೆಂದಿರಲ್ವಲ್ಲ, ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿ ಬೇಯಿಸ್ಕೊಂಡು ಪಿಜ್ಜಾ ಮಾಡಿಕೊಟ್ವಿ ಅಂದರೆ ತರಕಾರಿ ಸಮೇತ ಇಷ್ಟಪಟ್ಟು ತಿಂತಾರೆ. ಈಗ ಇದರ ಮೇಲೆ ಮೊಜರೆಲ್ಲಾ ಚೀಸ್ನ ಹಾಕ್ಕೊಳ್ತೇನೆ. ಹಾಗೆ ಇದಕ್ಕೆ ಆರಿಗಾನೋನ ಸ್ಪ್ರಿಂಕಲ್ ಮಾಡಿಕೊಳ್ತೇನೆ. ನೋಡಿ, ನಾವು ಬೇಯಲಿಕ್ಕೆ ಇಕ್ಕಿದ್ದ ಬ್ರೆಡ್ ಪಿಜ್ಜಾ ರೆಡಿಯಾಗಿದೆ. ನೋಡ್ಬೋದು ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಇದನ್ನು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ತವಾಗೆ ಒಂದು 1/4 ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತೇನೆ. ಇನ್ನೊಂದು ಬ್ರೆಡ್ ಸ್ಲೈಸ್ನ ತವ ಮೇಲೆ ಇಕ್ಕೊಳ್ತೇನೆ. ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ. ಚೀಸ್ ಎಲ್ಲ ಮೆಲ್ಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ನೋಡ್ಬೋದು ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಬ್ರೆಡ್ ಪಿಜ್ಜಾ ರೆಡಿಯಾಗಿದೆ. ಇದನ್ನು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ನೋಡಿ, ಬ್ರೆಡ್ ಪಿಜ್ಜಾ ರೆಡಿಯಾಗಿದೆ. ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾ ಟೇಸ್ಟಿಯಾದಂತಹ ಬ್ರೆಡ್ ಪಿಜ್ಜಾ ಮಾಡುವ ವಿಧಾನ. ಈ ರೀತಿ ವೆರೈಟಿಯಾಗಿ ಮಕ್ಕಳಿಗೆ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅಂತಲ್ಲ, ದೊಡ್ಡವರು ಸಮೇತ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮಾಡಿಕೊಟ್ರೆ ಮತ್ತೆ ಮತ್ತೆ ಬೇಕು ಅಂತ ಮಾಡಿಸ್ಕೊಳ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಬ್ರೆಡ್ ಪಿಜ್ಜಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.